ಶ್ರೀಗುರುಭ್ಯೋ ನಮಃ ಹರಿ ಓಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದಾಂತಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಶ್ರೀಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀಮಚ್ಛಂಕರ ಭಗವತ್ಪೂಜ್ಯಪಾದಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತೀ ಸದ್ಗುರುಪಾದುಕಾಭ್ಯಾಂ ನಮಃ. ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ಶಂಕರ ಭಾನು ಚಾನಲ್ ವೀಕ್ಷಕರಾದ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ಸುಸ್ವಾಗತಗಳನ್ನು ಕೋರುತ್ತಾ ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಒಂದು ಸೊಗಸಾದ ಸುಭಾಷಿತ. ಮನುಷ್ಯ ಪ್ರಯತ್ನ ಮುಖ್ಯವ, ದೈವ ಸಹಾಯ ಮುಖ್ಯವ? ಕೆಲವರು ಹೇಳ್ತಾರೆ ಮನುಷ್ಯ ಪ್ರಯತ್ನವೇ ಮುಖ್ಯ, ಗುರುಗಳ ಆಶೀರ್ವಾದ ಬೇಡ, ದೇವರ ಆಶೀರ್ವಾದ ಬೇಡ, ದೈವ ಶಕ್ತಿ ಬೇಕಾಗಿಲ್ಲ, ನಾವು ಪ್ರಯತ್ನ ಮಾಡ್ತಾ ಇದ್ದರೆ ಫಲವಾಗತ್ತೆ ಅಂತಾರೆ. ಮತ್ತೆ ಕೆಲವರು ಹೇಳ್ತಾರೆ ನಮ್ಮ ಸ್ವಂತ ಪ್ರಯತ್ನಕ್ಕಿಂತ ಭಗವಂತನ ಆಶೀರ್ವಾದ ಬೇಕು, ನಮ್ಮ ಗ್ರಹಚಾರ ಚೆನ್ನಾಗಿದ್ದರೆ, ಅದೃಷ್ಟ ಚೆನ್ನಾಗಿದ್ದರೆ ತಾನೇ ಅನುಕೂಲವಾಗತ್ತೆ ಅಂತಾರೆ. ಒಂದು ಪುರುಷವಾದ ಮತ್ತೊಂದು ವಿಧಿವಾದ. ಯಾವ ಸರಿ? ಎರಡೂ ಬೇಕು ಅಂತ ಹೇಳ್ತಾರೆ. ಒಂದು ಸುಭಾಷಿತದಲ್ಲಿ ಪುರುಷ ಪ್ರಯತ್ನವೂ ಬೇಕು ಮತ್ತು ದೈವಾನುಗ್ರಹವೂ ಬೇಕು ಅನ್ನುವುದನ್ನು ಸುಂದರವಾಗಿ ತಿಳಿಸಿದೆ. ಅಂಥ ಒಂದು ಸುಭಾಷಿತವನ್ನು ನನ್ನ ಪರಮ ಪೂಜ್ಯ ಪ್ರೀತಿಯ ಸದ್ಗುರುಗಳಾದ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಹೇಳಿದ್ದಾರೆ. ಅದನ್ನು ಹೇಳ್ತೇನೆ. ಯಥಾ ಬೀಜಂ ವಿನಾ ಕ್ಷೇತ್ರಂ ಉಕ್ತಂ ಭವತಿ ನಿಷ್ಫಲಂ ತಥಾ ಪುರುಷಕಾರೇಣ ವಿನಾ ದೈವಂ ನ ಸಿದ್ಧ್ಯತಿ. ಒಂದು ಪ್ರಸಿದ್ಧವಾದ ಸುಭಾಷಿತ. ಯಥಾ ಬೀಜಂ ವಿನಾ ಕ್ಷೇತ್ರಂ ಉಕ್ತಂ ಭವತಿ ನಿಷ್ಫಲಂ ತಥಾ ಪುರುಷಕಾರೇಣ ವಿನಾ ದೈವಂ ನ ಸಿದ್ಧ್ಯತಿ. ಒಳ್ಳೆಯ ಉದಾಹರಣೆ. ಹೇಗೆ ಒಂದು ಒಳ್ಳೆಯ ಬೀಜ ಇದೆ, ಅತ್ಯಂತ ಸೊಗಸಾದ ಶಕ್ತಿಯಿಂದ ಕೂಡಿರುವಂಥ ಬೀಜ. ಆ ಬೀಜ ಫಲವನ್ನು ಕೊಡಬೇಕಾದ್ರೆ ಅದಕ್ಕೆ ಸರಿಯಾದಂಥ ಕ್ಷೇತ್ರ ಬೇಕಲ್ವೇ? ಫಲವತ್ತಾದ ಭೂಮಿಯಲ್ಲಿ ಹುಣಸೆ ಬೀಜವನ್ನು ನೆಟ್ಟರೆ ಒಳ್ಳೆ ಮರವಾಗುತ್ತೆ. ಫಲವತ್ತಾದ ಭೂಮಿಯಲ್ಲಿ ತೆಂಗಿನ ಬೀಜವನ್ನು ನೆಟ್ಟರೆ ಸೊಗಸಾದ ಫಲವಾಗುತ್ತೆ. ಫಲವತ್ತಾದ ಭೂಮಿಯಲ್ಲಿ ಅಡಿಕೆ ಬೀಜವನ್ನು ನೆಟ್ಟರೆ ಒಳ್ಳೆ ಸುಂದರವಾದಂಥ ಮರ ಬರುತ್ತೆ. ಬೀಜ ತುಂಬ ಚೆನ್ನಾಗಿದೆ, ಒಳ್ಳೆಯ ಬೀಜ ಅಂಥೇಳಿ ಆ ಬೀಜವನ್ನು ನಾವು ಮರಳು ಭೂಮಿಯನ್ನು ಇಟ್ಬಿಟ್ರೆ, ಬೀಜ ಬಹಳ ಚೆನ್ನಾಗಿದೆ ಸರ್, ಫಸ್ಟ್ ಕ್ಲಾಸ್ ಬೀಜ ಇದು ಅಂತಂದ್ಬಿಟ್ಟು ಮರಳು ಭೂಮಿಯನ್ನು ಇಟ್ಬಿಟ್ರೆ ಅದು ಯಾವ ಫಲವನ್ನು ಕೊಡದೆ. ಮರಳು ಭೂಮಿಯಲ್ಲಿ ಯಾವ ಬೀಜವನ್ನು ನೆಟ್ಟರೂ ವೇಸ್ಟ್. ಬೀಜ ಬಹಳ ಒಳ್ಳೆಯ ತಳಿ ಇರಬಹುದು, ಆದರೆ ಯಥಾ ಕ್ಷೇತ್ರಂ ವಿನಾ ಗುಪ್ತಂ ಬೀಜಂ,
ಒಳ್ಳೆಯ ಕ್ಷೇತ್ರವಿಲ್ಲದೆ ಯಾವುದೋ ಒಂದು ಮರಳು ಭೂಮಿಯಲ್ಲಿ, ಬಂಜರು ಭೂಮಿಯಲ್ಲಿ ಬೀಜವನ್ನು ನೆಟ್ಟರೆ ಅದು ಎಷ್ಟೇ ಉತ್ತಮವಾದ ತಳಿ ಬೀಜವಾಗಿದ್ದರೂ ಕೂಡ ನಿಷ್ಫಲಂ ಭವತಿ, ನಿಷ್ಫಲವಾಗುತ್ತದೆ. ನಮ್ಮ ಮನೆ ಮೇಲೆ ತಾರಸಿ, ಆ ತಾರಸಿಯಲ್ಲಿ ಒಂದು ಸಣ್ಣ ಕುಂಡ ಇದೆ. ಆ ಸಣ್ಣ ಕುಂಡದಲ್ಲಿ ನಾನು ತೆಂಗಿನ ಬೀಜವನ್ನು ನೆಟ್ಟುಬಿಟ್ರೆ ಅದು ಬರುವುದಿಲ್ಲ. ಯಾಕೆ? ವಿಶಾಲವಾದ ಭೂಮಿಯಾಗಿರಬೇಕು, ತೋಟ ಇರಬೇಕು, ಅಗಲವಾಗಿರಬೇಕು. ಅದೇ ರೀತಿ ಬಾಳೆಕಂಬ ಬಾಳೆಕಂಬ ತುಂಬ ಚೆನ್ನಾಗಿದೆ, ಒಳ್ಳೆಯ ತಿಳಿ. ಅದನ್ನು ನೆಡಬೇಕಾದ್ರೆ ಜಮೀನು ಹದವಾಗಿರಬೇಕು, ತೋಟ ಅಥವಾ ಗದ್ದೆ ನೆಡಬೇಕು, ನೀರಿರಬೇಕು, ಸುಮಾರು 10 ಅಡಿ ಆಳಕ್ಕೆ ಹಾಕಬೇಕು. ಬೀಜವು ಎಷ್ಟೇ ಶಕ್ತಿಶಾಲಿಯಾಗಿದ್ದರೂ ಸಾಲದು. ಅದು ಒಳ್ಳೆಯ ಫಲವನ್ನು ಕೊಡಬೇಕಾದ್ರೆ ಫಲವತ್ತಾದಂಥ ಭೂಮಿಯಲ್ಲಿ ಹಾಕಿದರೆ ಮಾತ್ರವೇ ಫಲವನ್ನು. ಶೇಂಗಾ ಬೀಜ, ಕಡಲೆಕಾಯಿ ಬೀಜ, ಹೆಸರು ಕಾಳು ಬೀಜ, ಉದ್ದಿನಕಾಳು ಬೀಜ ಚೆನ್ನಾಗಿದೆ, ಭೂಮಿ ಚೆನ್ನಾಗಿಲ್ಲ ಅಂದರೆ ಹೇಗೆ ಆ ಬಿತ್ತಲ್ಪಟ್ಟಂಥ ಬೀಜವು ನಿಷ್ಫಲವಾಗುತ್ತದೆಯೋ ಅದೇ ರೀತಿಯಲ್ಲಿ ತಥಾ ಪುರುಷಕಾರೇಣ ವಿನ ದೈವಂ ನ ಸಿದ್ಧತೆ. ನಾವು ದಿನ ದೇವ್ರ ಪೂಜೆ ಮಾಡ್ತಾ ಇದ್ದೀನಪ್ಪ, ದಿನ ನಾನು ಧ್ಯಾನ ಮಾಡ್ತೀನಿ, ಪ್ರತಿ ದಿವಸ ಪಾರಾಯಣ ಮಾಡ್ತಾ ಇದ್ದೀನಿ, ಆರೋಗ್ಯ ಬರಲಿ ಅಂದರೆ ಅಷ್ಟಿಂದ ಆರೋಗ್ಯ ಬರೋದಿಲ್ಲ. ಅದರ ಜೊತೆಗೆ ಪುರುಷಕಾರ, ಪುರುಷನ ಪ್ರಯತ್ನವೂ ಬೇಕು. ಪಥ್ಯವನ್ನು ಮಾಡಬೇಕು, ಯೋಗಾಸನ ಮಾಡಬೇಕು, ಪ್ರಾಣಾಯಾಮವನ್ನು ಮಾಡ್ತಾ ಇರಬೇಕು, ವಾಕಿಂಗ್ ಮಾಡಬೇಕು. ಮನುಷ್ಯನ ಪ್ರಯತ್ನವೂ ಬೇಕಲ್ವೇ? ಮನುಷ್ಯನ ಪ್ರಯತ್ನವಿಲ್ಲದೆ ಹೋದರೆ ಬರೀ ದೈವವು ಸಹಾಯ ಮಾಡಲಾರದು. ಬಹಳ ಜನ ಸೋಮಾರಿಗಳು, ಕೆಲಸನೇ ಮಾಡೋದಿಲ್ಲ. ಬೆಳಿಗ್ಗೆಯಿಂದ ರಾತ್ರಿವರೆಗೂ ನಾನು ಜಪ ಮಾಡ್ತೀನಿ, ಪೂಜೆ ಮಾಡ್ತೀನಿ, ನಮಸ್ಕಾರ ಮಾಡ್ತೇನೆ, ಅನಂತರ ಸಹಸ್ರನಾಮ ಪಾರಾಯಣ ಮಾಡ್ತೀನಿ ಅಂತ ಅಷ್ಟು ಮಾಡಿದ್ರೂ ಯಾಕೋ ನಮ್ಮ ಬಡತನ ಹೋಗಲಿಲ್ಲ, ರೋಗ ಪರಿಹಾರವಾಗಲಿಲ್ಲ ಅಂದರೆ ಆ ದೈವದ ಜೊತೆಗೆ ಪುರುಷ ಪ್ರಯತ್ನ ಬೇಕಪ್ಪ. ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಒಂದು ಬಡತನದ ಕುಟುಂಬದಲ್ಲಿ ಹುಟ್ಟಿದವರು. ಅಷ್ಟೊಂದೇ ಶ್ರೀಮಂತರಲ್ಲ, ಅವ್ರ ತಂದೆ ತಾಯಿಗಳು ಒಳ್ಳೆಯ ವಿದ್ಯಾವಂತರು ಏನಲ್ಲ. ಅಂಥ ಬಡ ಕುಟುಂಬದಲ್ಲಿ ಹುಟ್ಟಿದಂಥ ಒಬ್ಬ ಸಾಮಾನ್ಯ ವ್ಯಕ್ತಿ ಯಲ್ಲಂಬಳಸೆ ಸುಬ್ರಹ್ಮಣ್ಯ ಶರ್ಮ. ಅವ್ರ ಪೂರ್ವಾಶ್ರಮದಲ್ಲಿ ಎಂಥ ತಪಸ್ಸು ಮಾಡಿ ಪುಸ್ತಕವನ್ನು ಓದುವುದು, ಮತ್ತೆ ಮತ್ತೆ ಮಕ್ಕಳಿಗೆ ಪಾಠವನ್ನು ಮಾಡುವುದು, ತಪಸ್ಸು ಮಾಡ್ತಾ ಬಂದರು. ಆ ತಪಸ್ಸಿನ ಜೊತೆಯಲ್ಲಿ ಅಧ್ಯಯನ, ಅಧ್ಯಾಪನ, ಪ್ರವಚನ, ಗೋಷ್ಠಿ ಕಾರ್ಯಕ್ರಮ, ಗ್ರಂಥ ಲೇಖನ ಎಲ್ಲವನ್ನೂ ಮಾಡ್ತಾ ಬಂದರು. ಬ್ರಹ್ಮಚೈತನ್ಯ ಸದ್ಗುರು ಮಹಾರಾಜರ ಅನುಗ್ರಹದಿಂದ, ಅನಂತರ ಶೃಂಗೇರಿಯ ಹಿಂದೆ ಇದ್ದಂಥ ಶಿವಾಭಿನವ ನೃಸಿಂಹ ಭಾರತಿ ಸದ್ಗುರುಗಳ ಅನುಗ್ರಹದಿಂದ, ಶ್ರೀರಾಮಚಂದ್ರನ ಆಶೀರ್ವಾದದಿಂದ ಬಹಳ ದೊಡ್ಡ ವ್ಯಕ್ತಿಗಳಾಗಿ, ಸನ್ಯಾಸಿ ಪುಂಗವರಾಗಿ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಎನ್ನುವಂಥ ಹೆಸರಿನಿಂದ ಕನ್ನಡ ಶಂಕರರಾಗಿಬಿಟ್ರು. ದೈವಾನುಗ್ರಹವೂ ಇದೆ, ಜೊತೆಗೆ ಪುರುಷಕಾರ. ಎಂಥ ತಪಸ್ಸು! ಸನ್ಯಾಸಿಗಳಾದ ಮೇಲೆ ಸನ್ಯಾಸಾಶ್ರಮದ ಧರ್ಮಗಳನ್ನು ಚಾಚು ತಪ್ಪದಂತೆ ಅನುಷ್ಠಾನ ಮಾಡಿದರು. ಭಿಕ್ಷಾನ್ನ ಸ್ವೀಕಾರ, ತ್ರಿಶವಣ ಸ್ನಾನ, ಸದಾಚಾರ ಸಂಪನ್ನತೆ, ದೈವಾನುಗ್ರಹ, ಅದರ ಜೊತೆಯಲ್ಲಿ ಜಪತಪಾದಿಗಳನ್ನು ಮಾಡಿಕೊಳ್ಳುತ್ತಾ ಮಹಾತ್ಮರಾದರು. ಆದ್ದರಿಂದ ನಾವು ತಿಳ್ಕೊಳ್ಬೇಕು, ನಮಗೆ ದೈವವು ಸಹಾಯ ಮಾಡಬೇಕಾದರೆ ನಮ್ಮ ವಿಶೇಷವಾದಂಥ ಪುರುಷ ಪ್ರಯತ್ನವೂ ಬೇಕು. ಜಮೀನಿನಲ್ಲಿ ಒಳ್ಳೆ ಫಲವತ್ತಾದಂಥ ಭೂಮಿಯಲ್ಲಿ ಎಲ್ಲ ಬೀಜಗಳನ್ನು ನೆಡಬೇಕು. ಅದನ್ನು ಉತ್ತಿ ಬಿತ್ತಿ ಬೀಜವನ್ನು ನೆಟ್ಟಿದ್ದಾಯಿತು. ಕಾಲು ಕಳೆ ತೆಗಿತಾ ಬರಬೇಕು, ನೀರು ಹಾಕ್ತಾ ಗೊಬ್ಬರ ಹಾಕ್ತಾ ಬರಬೇಕು. ಆಗ ಈಶ್ವರಾನುಗ್ರಹದಿಂದ ಒಳ್ಳೆಯ ಫಲವಾಗುತ್ತೆ. ಜಮೀನು ಇಟ್ಕೊಂಡಿದ್ದಾನೆ, ಜಮೀನು ಕಡೆ ಹೋಗ್ತಾನೇ ಇಲ್ಲ, ಎಲ್ಲ
ಗಿಡಮರಗಳು ಒಣಗ್ತಾ ಇವೆ, ಪೂಜೆ ಮಾಡ್ತಾ ಕೂತ್ಕೊಂಡು ಬಿಟ್ಟರೆ ಆ ಮರ ಚಿಗುರುತ್ತೆ ಇಲ್ಲ. ಆದ್ದರಿಂದ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಕೂಡ ಮನುಷ್ಯನು ಉದ್ಧಾರವಾಗಬೇಕಾದರೆ, ಮೇಲಕ್ಕೆ ಬರಬೇಕಾದರೆ, ಅಭಿವೃದ್ಧಿ ಹೊಂದಬೇಕಾದರೆ ಅವನಿಗೆ ಪುರುಷ ಪ್ರಯತ್ನವು ಬೇಕೇ ಬೇಕು. ಪುರುಷ ಪ್ರಯತ್ನದ ಜೊತೆಯಲ್ಲಿ ದೈವ ಸಹಾಯವೂ ಇರುತ್ತದೆ. ಪುರುಷ ಪ್ರಯತ್ನವನ್ನೇ ಮಾಡದೆ ಸ್ಕೂಲ್ ಹೋಗಲೇ ಇಲ್ಲ, ಓದಲೇ ಇಲ್ಲ, ಹೋಮ್ವರ್ಕ್ ಮಾಡ್ತಾ ಇಲ್ಲ, ನನಗೆ ಈಶ್ವರ ಅನುಗ್ರಹದಿಂದ ವಿದ್ಯಾ ಬುದ್ಧಿ ಬರಲಿ ಅಂದರೆ ಖಂಡಿತ ಸಾಧ್ಯವಿಲ್ಲ. ನಾವು ಸ್ಕೂಲ್ಗೆ ಹೋಗಬೇಕು, ಓದಬೇಕು, ಬರಿಬೇಕು, ಗುರುಗಳನ್ನು ನಂಬಬೇಕು. ಎರಡೂ ಸೇರಿದಾಗ ಒಂದು ಕಡೆ ದೈವಾನುಗ್ರಹ, ಒಂದು ಕಡೆ ಪುರುಷ ಪ್ರಯತ್ನ, ಎರಡೂ ಸೇರಿಕೊಂಡಾಗ ಅಂಥ ಮನುಷ್ಯನು ಜೀವನದಲ್ಲಿ ಹೆಚ್ಚಿನ ಸಾಧನೆಯನ್ನು ಮಾಡಿ ಗೆಲ್ಲುತ್ತಾನೆ ಎನ್ನುವಂಥ ಸಂದೇಶವನ್ನು ಹೇಳಿದ್ದಾರೆ. ಇದನ್ನು ಅರ್ಥ ಮಾಡಿಕೊಂಡು ನಾವುಗಳು ನಮ್ಮ ಕ್ಷೇತ್ರದಲ್ಲಿ ಆಯಾ ಕರ್ತವ್ಯ ಕರ್ಮಗಳನ್ನು ಶ್ರದ್ಧೆಯಿಂದ ಮಾಡುತ್ತಾ ಅನಂತರ ಭಗವಂತನಿಗೆ ಸಮರ್ಪಣೆ ಮಾಡುತ್ತಾ ಬಂದರೆ ಭಗವದ್ ಅನುಗ್ರಹದಿಂದ ಉದ್ಧಾರವಾಗೋಣ ಎಂದು ತಿಳಿಸುತ್ತಾ ಇಂದಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಸದ್ಗುರುಪಾದುಕಾಭ್ಯಾಂ, ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.